ಅವ್ರಿಗೆಲ್ಲ ಏನ್ರಿ ಮಾತಾಡ್ತೀರಾ ರೀ, ಬಂದೊಂದು ಚುನಾವಣೆ ನಿಂತ್ಕೊಳ್ಳಕ್ಕೆ ದಮ್ಮಿದ್ರೆ? ಅವ್ರಿಗೆಲ್ಲ ಏನ್ರಿ ಮಾತಾಡ್ತೀರಾ ರೀ, ಬಂದೊಂದು ಚುನಾವಣೆ ನಿಂತ್ಕೊಳ್ಳಕ್ಕೆ ದಮ್ಮಿದ್ರೆ? ಅವ್ರಿಗೆಲ್ಲ ಏನ್ರಿ ಮಾತಾಡ್ತೀರಾ ರೀ, ಬಂದೊಂದು ಚುನಾವಣೆ ನಿಂತ್ಕೊಳ್ಳಕ್ಕೆ ದಮ್ಮಿದ್ರೆ? ಮನೆಯಲ್ಲೇ ಕುಳಿತು ಟ್ವೀಟ್ ಮಾಡೋದು ಸುಲಭ, ತಾಕತ್ತಿದ್ರೆ ಚುನಾವಣೆಗೆ ಸ್ಪರ್ಧೆ ಮಾಡಿ. ಚೇತನ್ ಅಹಿಂಸಾಗೆ ನಿಖಿಲ್ ಕುಮಾರಸ್ವಾಮಿ ಸವಾಲ್. ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನಟ ಚೇತನ್ ಅಹಿಂಸಾ ಅವರಿಗೆ ಓಪನ್ ಚಾಲೆಂಜ್ ನೀಡಿದ್ದಾರೆ. ಮನೆಯಲ್ಲೇ ಕುಳಿತು ಟ್ವೀಟ್ ಮಾಡೋದು ತುಂಬಾ ಸುಲಭ, ತಾಕತ್ತಿದ್ರೆ ನೀವು ಚುನಾವಣೆಗೆ ಸ್ಪರ್ಧೆ ಮಾಡಿ ಗೆಲುವು ಸಾಧಿಸಿ ಅಂತ ನಿಖಿಲ್ ಕುಮಾರಸ್ವಾಮಿ ಸವಾಲ್ ಹಾಕಿದ್ದಾರೆ. ನನಗೂ ಬರವಣಿಗೆ ಗೊತ್ತು, ನಾನು 1000 ಟ್ವೀಟ್ ಮಾಡ್ತೀನಿ, ಆದ್ರೆ ಜನರ ನಡುವೆ ನಿಂತು ಕೆಲಸ ಮಾಡಿದಾಗ್ಲೇ ಅದರ ಬೆಲೆ ಗೊತ್ತಾಗುತ್ತೆ ಅಂತ ನಟ ಚೇತನ್ ಅಹಿಂಸಾಗೆ ನಿಖಿಲ್ ಕುಮಾರಸ್ವಾಮಿ ತಿರುಗೇಟು ನೀಡಿದ್ದಾರೆ. ಅವ್ರಿಗೆಲ್ಲ ಏನ್ರಿ ಮಾತಾಡ್ತೀರಾ ರೀ, ಬಂದೊಂದು ಚುನಾವಣೆ ನಿಂತ್ಕೊಳ್ಳಕ್ಕೆ ದಮ್ಮಿದ್ರೆ? ಮನೇಲಿ ಕೂತ್ಕೊಂಡು ಅಲ್ಲೆಲ್ಲ ಟ್ವಿಟರ್ ಅಲ್ಲಿ ಅದೆಂತದ್ದು ಬರವಣಿಗೆ ನನಗೂ 1000 ಬರೀತೀನಿ ತರ. ಈ ವಾಗ್ವಾದಕ್ಕೆ ಕಾರಣ ಏನು ಅಂದ್ರೆ, ಇತ್ತೀಚೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕಕ್ಕೆ ಸರ್ಕಾರ ಜಾಗ ನೀಡಿರುವ ವಿಷಯದಲ್ಲಿ ಚೇತನ್ ಅಹಿಂಸಾ ಟ್ವೀಟ್ ಮೂಲಕ ಪ್ರಶ್ನೆ ಎತ್ತಿದ್ರು. ಇದೀಗ ಆ ಒಂದು ವಿಷಯ ವಾಗ್ವಾದಕ್ಕೆ ಕಾರಣವಾಗ್ತಾ ಇದೆ. ರಾಜ್ಕುಮಾರ್ ಅವರ ಪ್ರಶ್ನೆ ಬರಲ್ಲ ಇದೆ. ಇದು ಸರ್ಕಾರಗಳು ಹೇಗೆ ರಾಜ್ಕುಮಾರ್ ಅವರ ಸಾವನ್ನ ಅವರ ಒಂದು ರೀತಿ ಲಾಭ ಪಡೆಯೋಕ್ಕೆ ಮುಂದಾಲೋಚನೆ ಇಲ್ಲದೆ ಅವ್ರು ತಗೊಂಡಿರೋ ಕ್ರಮಗಳು, ನೀತಿಗಳ ಪ್ರಶ್ನೆ ಬರುತ್ತೆ. ನಮಗೆ ನೋಡಿ ಏನಾಗುತ್ತೆ ಅಂದ್ರೆ, ರಾಜ್ಕುಮಾರ್ ಅವರ ಕೊಡುಗೆ ಅಪಾರ, ಆದ್ರೆ ರಾಜ್ಕುಮಾರ್ ಅವರು ಒಬ್ಬರೇ ಕೊಡುಗೆ ಕೊಟ್ಟಿರೋದು ಅಂತ ನಾನು ಹೇಳಕ್ಕಾಗಲ್ಲ. ಇದರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿರುವ ನಿಖಿಲ್ ಕುಮಾರಸ್ವಾಮಿ ಚೇತನ್ ಅಹಿಂಸಾ ಅವರ ಟ್ವೀಟ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ನಿಧನರಾದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿದ್ದು ಕುಮಾರಸ್ವಾಮಿ ಅವರು ಸ್ಮಾರಕ ನಿರ್ಮಾಣಕ್ಕೆ ಜಾಗವನ್ನ ಕೊಟ್ಟಿದ್ರು. ಅಂಬರೀಶ್ ಅವರು ನಿಧನರಾದಾಗಲೂ ಕುಮಾರಸ್ವಾಮಿ ಅವರೇ ಸಿಎಂ ಆಗಿದ್ರು, ಆಗಲೂ ಅಂಬರೀಶ್ ಅವರಿಗೆ ಸೂಕ್ತ ಗೌರವ ನೀಡಿದ್ರು. ಇದರಲ್ಲಿ ತಪ್ಪೇನಿದೆ ಅಂತ ಪ್ರಶ್ನಿಸಿದ್ದಾರೆ. ಅದೇ ವಿಷ್ಣುವರ್ಧನ್ ಅವರು ನಮ್ಮನ್ನು ಅನುಮೋದಂತ ಸಂದರ್ಭದಲ್ಲಿ ಸರ್ಕಾರಗಳು ಯಾವ ರೀತಿ ಗೌರವ ಅರ್ಪಿಸಿದ್ರು? ಯಾಕೆ ಅವ್ರಿಗೆ ಸ್ಮಾರಕ ಕೊಡಬಾರ್ದಾಗಿತ್ತು? ನಾವೇನ್ ಬೇಡ ಕುಮಾರಣ್ಣ ಮೇಲ್ಪಂಕ್ತಿ ಹಾಕೊಟ್ಟವ್ರು ಯಾವ ರೀತಿ ನಡೆಸಬೇಕು ಕಲಾವಿದರನ್ನ ಅಂತ ಕನ್ನಡ ನಾಟಕ ಇದನ್ನ ಮಾಡ್ಬೋದಾಗಿತ್ತಲ್ಲ ಮುಂಬಂತ ಸರ್ಕಾರಗಳು. ಅದೇಂತದೋ ಫ್ಯಾನ್ ಮಾರೋ ಕ್ಲೀನ್ ಮಾರೋ ಅನ್ನೋದಕ್ಕೆ ಯಾರ ಪ್ರಶಸ್ತಿ ಮಾಡಿದ್ರು? ತಪ್ಪ. ಅಣ್ಣ ಅವರ ಹೆಸರು ಹೇಳೋದಕ್ಕೆ ಯೋಗ್ಯತೆ ಇಲ್ಲ, ಅವರೊಬ್ಬ ಪ್ರಚಾರ ಪ್ರಿಯ ಅಂತ ಚೇತನ್ ಅಹಿಂಸಾ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇದಕ್ಕೆ ಸಾಮಾಜಿಕ ಜಾಲತಾಣದಲ್ಲೇ ಪ್ರತಿಕ್ರಿಯೆ ಕೊಟ್ಟ ಚೇತನ್ ಅಹಿಂಸಾ ನಿಖಿಲ್ ಕುಮಾರಸ್ವಾಮಿ ಮತ್ತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಟೀಕೆ ಮಾಡಿದ್ದಾರೆ. ಒಟ್ನಲ್ಲಿ ಟ್ವೀಟ್ಗಳ ಯುದ್ಧ ರಾಜಕೀಯ ಕಣಕ್ಕಿಳಿಯುವ ಸೂಚನೆ ಕೊಡ್ತಿದೆಯಾ ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಿರುವಂತಹ ಪ್ರಶ್ನೆಯಾಗಿದೆ.